ಈ ದೇವಸ್ಥಾನಕ್ಕೆ ಬಂದ್ರೆ ಎಲ್ರಿಗೂ ಮದ್ವೆ ಆಗುತ್ತೆ ಅಂತ ನೀವ್ ಯಾರು ನಂಬಲಿಲ್ಲ, ಸಾಕ್ಷಿ ಸಮೇತ ತೋರಿಸ್ತಾ ಇನ್ ನೋಡಿ. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದಕ್ಕೆ ಅವತ್ತು ಯಾರ್ಯಾರೆಲ್ಲ ಮದ್ವೆ ಆಗ್ಬೇಕು ಅಂತ ಬಂದಿರೋರೆಲ್ಲರಿಗೂ ಕೂಡ ಮದ್ವೆ ಫಿಕ್ಸ್ ಆಗಿ ಆಲ್ರೆಡಿ ಅಮ್ಮನವ್ರ ಹತ್ರ ಇನ್ವಿಟೇಷನ್ ಕಾರ್ಡ್ ಕೂಡ ಇಟ್ಬಿಟ್ಟು ಹೋಗಿದ್ದಾರೆ. ಇಲ್ಲಿ ನಿಮ್ಗೆ ಕಾಣಿಸ್ತಿದಾರಲ್ಲ ಅವರೆಲ್ಲರಿಗೂ ಕೂಡ ನೆಕ್ಸ್ಟ್ ಮದ್ವೆ ಆಗೇ ಆಗುತ್ತೆ. ಸರ್, ಎಂತೆಂಥ ವಿಡಿಯೋನ ಶೇರ್ ಮಾಡ್ತೀರಾ? ಮದುವೆ ಆಗದೆ ಇರೋರು ನಿಮ್ಮ ಮನೇಲಿ ಇರ್ತಾರೆ, ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಾರೆ, ನಿಮ್ಮ ಫ್ರೆಂಡ್ಸ್ ಅಲ್ಲಿ ಇರ್ತಾರೆ, ಫ್ಯಾಮಿಲಿ ಇರ್ತಾರೆ. ದಯವಿಟ್ಟು ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ, ಎಲ್ರಿಗೂ ಮದುವೆ ಆಗುತ್ತೆ. ಸಾಲ ಜಾಸ್ತಿ ಇತ್ತು ಬಂದಾಗ 1 ಲಕ್ಷ ರೂಪಾಯಿ ಅಮೌಂಟ್ ಇಸ್ಕೊಂಡಿದ್ವಿ ಯಾರ ಹತ್ರನ. ಇಸ್ಕೊಂಡ್ಬಿಟ್ಟು ಅವ್ರಿಗೆ ಈಗ ಇಲ್ಲಿ ಬಂದು 1 ವಾರಕ್ಕೆ ವಾಪಸ್ ಕೊಟ್ಟಿದ್ದೀವಿ ಮೇಡಮ್. 2 ವರ್ಷದಿಂದ ಕೊಟ್ಟಿರಲಿಲ್ಲ. ಇಲ್ಲಿ 1 ವಾರದ ಮುಂಚೆಗೆ ಬಂದು ಹೋದಾಗಿಂದನ ಸಾಲ ಎಲ್ಲ ತೀರೈತಿ. ನಾವು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದಕ್ಕೆ ಕರ್ನಾಟಕದಿಂದ ಬೇರೆ ಬೇರೆ ತಾಲೂಕಿಂದ ತುಂಬಾ ಜನ ಇಲ್ಲಿ ಮದುವೆ ಆಗಬೇಕು ಅಂತ ಬಂದಿದ್ದಾರೆ. ಈಗ ಗುರುಗಳು ಕಂಕಣ ಇಟ್ಕೊಂಡು ನಿಂತಿದ್ದಾರೆ. ಕಂಕಣ ಕಟ್ಟೋದ್ರಿಂದ ಏನೇನೆಲ್ಲ ಉಪಯೋಗ ಆಗುತ್ತೆ ಅಂತ ಗುರುಗಳನ್ನ ಕೇಳೋಣ ಬನ್ನಿ. ಭಕ್ತ ಬಾಂಧವರಿಗೆ ನಮಸ್ಕಾರಗಳನ್ನ ತಿಳಿಸ್ತಾ, ವಿವಾಹ ಭಾಗ್ಯ ಟೈಮಲ್ಲಿ ಕಂಕಣವನ್ನು ಕಟ್ತಾರೆ. ಕಂಕಣ ಕಟ್ಟೋದ್ರಿಂದನ ಅವರ ಇಬ್ಬರ ಜೀವನ ಕಂಕಣತೆಯಲ್ಲಿ ಬದ್ಧವಾಗಿರಬೇಕು ಅಂತ ಕಂಕಣ ಕಟ್ಟೋದ್ರಿಂದನ ಅವರ ಶಾಶ್ವತವಾದಂಥ ವಿವಾಹ ಭಾಗ್ಯ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಕೂಡ ಇಲ್ಲಿ ಬಂದಂಥ ಏನು ವಿವಾಹ ಭಾಗ್ಯ ಆಗ್ತಾಯಿಲ್ಲ, ಇವತ್ತು ನೋಡ್ತಾ ಇದ್ದೀವಿ. 100 ಜನ 1000 ಜನ ನಮ್ಮ ಕ್ಷೇತ್ರಕ್ಕೆ ಬಂದು ಹೋಗ್ತಾಯಿದ್ದಾರೆ. ಗುರುಗಳೇ ನಮಗೆ ಮದುವೆ ಆಗಿಲ್ಲ, 40 ವರ್ಷ 50 ವರ್ಷ ಈ ಥರ. ನಾವು ತಾಯಿಯ ಆಜ್ಞೆ ಮೇರೆಗೆ ಈಗ ವಿವಾಹ ಭಾಗ್ಯಕ್ಕೋಸ್ಕರ ಪ್ರತ್ಯಂಗಿರ ದೇವಿ ಹೋಮ, ಬಾಲಗಣಪತಿ ಹೋಮನ ವಿಶೇಷವಾಗಿ ಮಾಡಿಕೊಡ್ತಾ ಇದ್ದೀವಿ. ಮಾಡೋದ್ರಿಂದ ಈಗಾಗಲೇ ನಿಮಗೆ ಸುಮಾರು ಜನ ಮದುವೆ ಆಗಿರೋನ ಹಿಂದಿನ ವೀಡಿಯೋಗಳಲ್ಲಿ ನೀವೆಲ್ಲರೂ ಕೂಡ ನೋಡಿದ್ದೀರ. ಅದೇ ರೀತಿ ನೋಡಿರಿ, ಇವತ್ತು ಅಲ್ಲೇನ 3 ಜನ ಇನ್ನೂ ಲಗ್ನ ಪತ್ರಿಕೆಯನ್ನು ಕೊಟ್ಟು ನಮಗೆ ಮದುವೆ ಸೆಟ್ ಆಯಿತು ಗುರುಗಳೇ ಅಂತೇಳಿ ಬಂದು ಹೇಳಿಕೆ ಕೊಟ್ಟು ಹೋಗಿದ್ದಾರೆ ಕೆಲವರೆಲ್ಲನ. ಈ ದೇವಿಯ ಒಂದು ಆಶೀರ್ವಾದದಿಂದ ಈ ಕ್ಷೇತ್ರದಲ್ಲಿ ಬಂದಂಥ ಭಕ್ತರಿಗೆ ಮದುವೆ ಆಗ್ತಾ ಇರೋದು ಅಂತ ಒಂದು ಬಹಳ ನಮಗೆ ಸಂತೋಷ ತಂದಿದೆ. ಹಾಗಾಗಿ ಕಂಕಣ ಭಾಗ್ಯವನ್ನು ಕಟ್ತಾ ಇದ್ದೀವಿ. ಹಾಗಿದ್ರೆ ಗುರುಗಳೇ, ಇಲ್ಲಿವರೆಗೂ ಯಾವ್ಯಾವ ಜನಗಳಿಗೆ ಮದುವೆ ಆಗಿದೆ? ಈಗ ನನಗೆ ತಿಳಿದ ಮಟ್ಟಿಗೆ ಸುಮಾರು ಜನ ಬಂದು ಆಟೋದವ್ರು ಇರ್ಬೋದು, ರೈತರು ಇರ್ಬೋದು, ಅಥವಾ ಒಳ್ಳೊಳ್ಳೆ ಶ್ರೀಮಂತರು ಇರ್ಬೋದು, ಬಡವರು ಇರ್ಬೋದು, ಎಲ್ರಿಗೂ ಕೂಡ ಕಂಕಣ ಭಾಗ್ಯ ಆಗ್ತಾಯಿದೆ. ಮೊನ್ನೆ ಕೂಡ ಹೆಣ್ಮಕ್ಳು ಕೂಡ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ದಾರೆ. ಬೊಮ್ಮಸಂದ್ರದಿಂದ ಬಂದಿದ್ರು, ಎಲೆಕ್ಟ್ರಾನಿಕ್ ಸಿಟಿ ಬೊಮ್ಮಸಂದ್ರದಿಂದ, ಈ ಕಡೆ ಬಳ್ಳಾರಿ ಕಡೆಯಿಂದ ಬಂದಿದ್ದರು. ಹೀಗೆ ಸುಮಾರು ಕಡೆಯಿಂದ ಹಲವಾರು ಜಿಲ್ಲೆಗಳಿಂದ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆಲ್ಲರೂ ಕೂಡ ವಿವಾಹ ಭಾಗ್ಯ ಆಗ್ತಾಯಿದೆ. ಸಿದ್ದೇಶ್. ಎಲ್ಲಿಂದ ಬಂದಿರೋದು? ಗುಡಿಬಂಡ. ಹೌದಾ, ಓಕೆ. ಯಾವ ಥರ ಏನು ವಿಷಯಕ್ಕೆ ಬಂದಿರೋದು ನೀವು ಇಲ್ಲಿಗೆ? ಮದುವೆ ವಿಚಾರಿಸ್ಕೊ ಸರ್ ನಮಸ್ತೆ, ನಿಮ್ಮ ಹೆಸರು? ಚಂದನ್. ಎಲ್ಲಿಂದ ಬಂದಿರೋದು? ಸಜಿಪುರ. ಏನು ವಿಷಯಕ್ಕೆ ಬಂದಿರೋದು? ಮದುವೆ. ನಮಸ್ತೆ, ನಿಮ್ಮ ಹೆಸರು? ಎಲ್ಲಿಂದ ಬಂದಿರೋದು? ನಮ್ಮದು ಚಿತ್ರದುರ್ಗ ಜಿಲ್ಲೆ ಒಳಕೆ ತಾಲೂಕು. ಏನು ವಿಷಯಕ್ಕೆ ಬಂದಿರೋದು? ಮದುವೆ ಆಗಬೇಕು. ಎಷ್ಟು ದಿನದಿಂದ ಹುಡುಕ್ತಿದ್ದೀರಾ ಹೆಣ್ಣ? ಸುಮಾರು ವರ್ಷದಿಂದ. ಈ ದೇವಸ್ಥಾನದ ಬಗ್ಗೆ ಹೆಂಗೆ ಗೊತ್ತಾಯ್ತು ನಿಮಗೆ? ಯಾರೋ ಪರಿಚಯ ತಿಳಿದ್ರಿಂದ ಬಂದಿದ್ದೀವಿ ಇಲ್ಲಿ. ಇದೇ ಮೊದಲೇ ಬಾರಿಗೆ ಇದೇ ಮೊದಲೇ ಬಾರಿ. ಅವ್ರಿಗೆ ಆಗಿದೆ, ಹಂಗಾಗಿ ಕೇಳಿ ಬಂದಿದ್ವಿ. ನಿಮ್ಮ ಪರಿಚಯ ಮಾಡಿಕೊಟ್ರಲ್ಲ, ಅವ್ರಿಗೆ ಕಂಕಣ ಬಗ್ಗೆ ಯಾವ ಥರ ಆಯಿತು ಸರ್? ಅವ್ರದ್ದು ಸುಮಾರು ದಿನ ಅವರು ಹುಡುಕಿ ಎಲ್ಲೂ ಆಗಲಿಲ್ಲ. ಇಲ್ಲಿ ಈ ಕ್ಷೇತ್ರಕ್ಕೆ ಬಂದೋದ್ರು ಒಂದಿನ. ಆಗ ಅವರಿಗೂ ಒಂದು 2-3 ತಿಂಗಳಲ್ಲಿ ಮದುವೆ ಸೆಟ್ ಆಯಿತು. ಹಾಗಾಗಿ ನಾವು ಅವ್ರ ಕಡೆಯಿಂದ ಬಂದಿದ್ವಿ. ಕುಮಾರ್ ಅಂತ. ನಾವು ಹಾಸನ ಜಿಲ್ಲೆ ಅರ್ಕಲೋಡ್ ತಾಲೂಕು ನೈಗೆರೆಯಿಂದ ಬಂದ್ವಿ. ಹಾಸನಿಂದ ಇಲ್ಲಿ ತನಕ ಬಂದಿದ್ದೀರಾ? ಅಲ್ಲಿ ಯಾವ ದೇವಸ್ಥಾನಗಳು ಇಲ್ಲಿಲ್ವಾ ಸರ್? ಈ ಇತ್ತು ಮೇಡಮ್. ಇಲ್ಲಿ ಯಾರೋ ನಮ್ಮ ಫ್ರೆಂಡ್ ನಂಬರ್ ಕೊಟ್ಟರು. ಗುರುಗಳಿಗೆ ಫೋನ್ ಹಾಕಿ ಅವ್ರ ಕಡೆಯಿಂದ ನಾವು ಕ್ಷೇತ್ರಕ್ಕೆ ಬಂದೀವಿ. ನಿಮ್ಮ ಪರಿಚಯ ಮಾಡಿಕೊಟ್ಟವ್ರಿಗೆ ಯಾವ ಥರ ಒಳ್ಳೇದಾಯಿತು? ಅವ್ರಿಗೆ ಇಲ್ಲಿ ಬಂದು ಕ್ಷೇತ್ರಕ್ಕೆ ಬಂದು ಹೋಗಿದ್ಮೇಲೆ ಮದುವೆ ಆಯ್ತಂತೆ. ಮದುವೆ ಆದಮೇಲೆ ನಮಗೆ ಸಿಗುತ್ತಾ ಅಂತ ಬಂದ್ವಿ ಮೇಡಮ್. ಶಿವಮೊಗ್ಗ ಭದ್ರಾವತಿ. ಏನು ಕೆಲಸ ಮಾಡ್ಕೊಂಡಿರೋದು? ಸ್ವೀಟ್ ಹಸು. ಸರ್, ಇವಾಗ ಇಲ್ಲಿ ಈ ಕ್ಷೇತ್ರಕ್ಕೆ ಎಂತಕ್ಕೆ ಬಂದಿರೋದು? ಅದು ಮದುವೆ ಆಗಕ್ಕೆ. ನಿಮಗೆ ಯಾರ ಕಡೆಯಿಂದ ಪರಿಚಯ ಆಗಿದ್ದು? ಇನ್ಸ್ಟಾಗ್ರಾಮಿಂದ. ಓಕೆ. ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡು ಬಂದಿರಲ್ಲ, ಅಲ್ಲಿಗೂ ಇಲ್ಲಿಗೂ ಕರೆಕ್ಟ್ ಆಗಿದೆಯಾ? ಸತ್ಯಾಂಶ ತಿಳ್ಕೊಬೋದಾ? ಇದು ಇನ್ಸ್ಟಾಗ್ರಾಮ್ ನೋಡಿದ್ವಲ್ಲ, ಅದು ನೋಡ್ತೀವಿ, ಇದು ಮಾಡ್ತೀವಲ್ಲ, ನೋಡೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಎಲ್ಲಿಂದ ಬಂದಿರೋದು? ಓಕೆ, ಅಂಗಡಿಯಿಂದ. ಅದರಲ್ಲಿ ನಿಮ್ಮ ಹೆಸರು? ನಮ್ಮ ಹೆಸರು ಷಣ್ಮುಖ ಅಂತ. ಸರ್, ಏನು ವಿಷಯಕ್ಕೆ ಇವತ್ತು ಬಂದಿರೋದು? ಮದುವೆ ವಿಚಾರಕ್ಕೆ. ನಿಮ್ಗೆ ಹೆಂಗೆ ಗೊತ್ತಾಯ್ತು ಸರ್? ಇಲ್ಲೇ ಬೇರೆ ಯಾರೋ ಹೇಳಿದ್ರು, ನಮ್ಮ ತಮ್ಮಗೆ ಅವ್ರ ಕಡೆಯಿಂದ ಬಂದಿರೋದು. ಅವ್ರಿಗೆ ಒಳ್ಳೇದಾಗಿದ್ಯಾ? ಅವ್ರಿಗೆ ಒಳ್ಳೇದಾಗ್ಯದಂತೆ ನಮ್ಮ ತಮ್ಮಗೆ ಹೇಳಿದ್ರು, ಹಂಗೆ ಬಂದು. ಸರ್ ನಮಸ್ತೆ, ನಿಮ್ಮ ಹೆಸರು? ಎಲ್ಲಿಂದ ಬಂದಿರೋದು? ಚಿತ್ರದುರ್ಗ ಡಿಸ್ಟಿಕ್ಕು ಹಿರಿಯೂರು ತಾಲೂಕಿಂದ ಬಂದಿರೋದು ಮೇಡಮ್. ನಮ್ಮ ಬ್ರದರ್ ಹೇಳಿದರು, ಇಲ್ಲಿ ಈ ಕ್ಷೇತ್ರಕ್ಕೆ ಬಂದರೆ ಕಂಕಣ ಕಟ್ಟಿಸ್ಕೊಂಡು ನಂಬಿಕೆಯಿಂದ ಪೂಜೆ ಮಾಡ್ಕೊಂಡು ಹೋದರೆ ಮದುವೆ ಆಗುತ್ತೆ 1-3 ತಿಂಗಳೊಳಗಡೆ ಅಂತ ಹೇಳಿದರು. ಹಾಗಾಗಿ ಬಂದಿದ್ದೀವಿ ಮೇಡಮ್. ಈ ಸನ್ನಿಧಿನಿ ಮದುವೆ ಆಗೇ ಆಗುತ್ತೆ ಅನ್ನೋ ನಂಬಿಕೆ ನಿಮ್ಗೆ ಎಷ್ಟು ಮಟ್ಟಿಗಿದೆ ಸರ್? ತಾಯಿ ಮೇಲೆ ಭಾರ ಹಾಕಿ ನಂಬಿಕೆಯಿಂದ ಇದ್ದರೆ ಆಗದೆ ಆಗುತ್ತೆ ಅಂತ ನಂಬಿಕೆ ಇದೆ ಮೇಡಮ್ ನಮಗೂ. ಆದ್ದರಿಂದ ಬಂದಿದ್ದೀವಿ. ಸರ್, ನಂದು ಹರಳಾಪುರ ರಾಮಚಂದ್ರಪ್ಪ ಅಂತ ಒಬ್ಬ ವೃತ್ತಿ ಕಲಾವಿದ. ಭಾಳ ತೊಂದರೆಗಿದ್ದೆ. ನಮ್ಮ ಬಸವರಾಜ ಶಾಸ್ತ್ರಿಗಳು ಬಂದು ನಾನು ಅವರಲ್ಲಿ ಭೇಟಿಯಾದಾಗ ಏನಿದ್ರೂ ನಿಮ್ಮದು ಪರಿಹಾರ ಆಗುತ್ತೆ ಅಂತ ಹೇಳಿದಾಗ ಭಾಳ ಖುಷಿ ಆಯಿತು. ಇನ್ನು ಮುಂದೆ ನನಗೆ ಒಳ್ಳೆಯದಾಗುತ್ತೆ ಅಂತ ಒಂದು ನಂಬಿಕೆ. ಯಾವತ್ತು ನಂಬಿಕೆಯೇ ಭಾಳ ಮುಖ್ಯ. ಭಕ್ತಿ ನಂಬಿಕೆ ಇದೆ. ಸ್ವಾಮಿಯವರು ಪಾದಾರವಿಂದಗಳಿಗೆ ನಾನು ನಮಸ್ಕಾರ ಮಾಡ್ತಾ. ಸರ್, ನಾವು ಇಲ್ಲಿವರೆಗೆ ನಮಗೆ ಓಡಾಡೋಕ್ಕೆ ಬರ್ತದಲ್ಲಿ ಈಗ ಒಂದು 30 ವರ್ಷದಿಂದ
ಕೆಲವೊಂದು ದೇವಸ್ಥಾನಗಳಿಗೆ ಹೋದ್ರೆ ಆರಾಮಾಗೋದು, ಊರಾಗ ಬಂದು ಜಾಸ್ತಿ ಆಗಿಬಿಡೋದು. ಇಲ್ಲಿ ದೇವಸ್ಥಾನಕ್ಕೆ ಬಂದಿಂದ ಸ್ವಲ್ಪ ಓಡಾಡಂಗೆ ಆಯ್ತದೆ. ಈ ರೀತಿ ನಾನು ಓಡಾಡ್ತಿದ್ದೆ ಸರ್. ನಾನು ಈ ರೀತಿ ಓಡಾಡೋದು, ಮತ್ತು ಆಮೇಲೆ ಈ ಟೈಪ್ ಓಡಾಡ್ತಿದ್ದೆ ಸರ್ ನಾನು. ಈ ಟೈಪು ಈಗ ಏನಲ್ಲ ಸರ್ ಮೈ. ಸರ್ ನಮಸ್ತೆ, ನಿಮ್ದು ಯಾವ ಊರು ಸರ್? ನಮ್ಮದು ದಾವಣಗೆರೆ. ಸರ್ ಅಷ್ಟು ದೂರದಿಂದ ಈ ದೇವಸ್ಥಾನಕ್ಕೆ ಬಂದಿದ್ದೀರಾ, ಅಲ್ಲಿ ಯಾವುದೂ ದೇವಸ್ಥಾನ ಇರಲಿಲ್ವಾ? ಇಲ್ಲಿ ಚೆನ್ನಾಗುತ್ತೆ ಅಂತಂದು ಯಾರೋ ಹೇಳಿದ್ರು, ಅದಕ್ಕೋಸ್ಕರ ಬಂದ್ವಿ. ಏನು ಸಮಸ್ಯೆ ಇತ್ತು ಸರ್ ನಿಮ್ಮದು? ನಮ್ಮದು ತುಂಬ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಬಂದ್ವಿ. ಯಾರು ಹೇಳಿದ್ರು ಅಂತಂದೇಳಿ ಅಷ್ಟು ಕಷ್ಟ ಪರಿಹಾರ ಆಗ್ತಾಯಿದೆ. ಯಾರನ್ನಾದ್ರೂ ಕೇಳಿದ್ದೀರಾ ಈ ದೇವಸ್ಥಾನಕ್ಕೆ ಬಂದರೆ ಒಳ್ಳೇದಾಗುತ್ತೆ ಅಂತ? ಒಂದು ಇಬ್ಬರು ಹೇಳಿದ್ದಾರೆ, ನಮ್ಮ ಫ್ರೆಂಡ್ಸೇ ಇದ್ದರು, ಒಬ್ಬರು ಅವರೇ ಹೇಳಿದರು ಒಳ್ಳೇದಾಗುತ್ತೆ ಅಲ್ಲಿ ಹೋಗೋ ಅಂತಂದೇಳಿ. ಲೊಕೇಶನ್ ಕಳಿಸಿದ್ರು, ಅದಕ್ಕೋಸ್ಕರ ಇಲ್ಲಿ ಬಂದ್ವಿ. ಅವರು ಮದುವೆ ಆಗಿದ್ದಿಲ್ಲ, ತುಂಬ ವರ್ಷದಿಂದ ತುಂಬ ಕಡೆ ಮದುವೆ ನೋಡ್ತಾಯಿದ್ರು, ಹೆಣ್ಣ ಆಗಿರಲಿಲ್ಲ, ಇವಾಗ ಆಗಿದೆ. ಇಲ್ಲಿ ಬಂದು 42 ದಿನಕ್ಕೆ ಕಾಯಂಬಾಗಿದೆ. ಅವ್ರು 42 ದಿನದೊಳಗೆ ಆಗುತ್ತೆ ಅಂತ ಹೇಳಿದಂತೆ 42 ದಿನದೊಳಗೆ ಮದುವೆ ಆಗಿದೆ. ಇಲ್ಲಿ ಬಂದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ, ಒಳ್ಳೆಯದಾಗುತ್ತೆ.